ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತಂದ್ರ 15 ದಿವಸಕ್ಕೊಂದು ಬರುವ ಏಕಾದಶಿ ಅಂದ್ರ ಇವತ್ತ ಜಯ ಏಕಾದಶಿ ಅದ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನ ನಾವು ಜಯ ಏಕಾದಶಿ ಅಂತ ಹೇಳಿ ಕರಿತೀವಿ ನೋಡ್ರಿ. ಮತ್ತ ಒಂದೊಂದು ಏಕಾದಶಿನೂ ಒಂದೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಅದು ಪುರಾಣದಲ್ಲಿಯೂ ಹೇಳದ. ಮತ್ತು ಅದರ ಬಗ್ಗೆನೂ ಭಾಳ ಅದ. ತಿಳ್ಕೊಂಡ್ರೆ ಒಂದೊಂದು ಏಕಾದಶಿಗೂ ಅದರದೇ ಆದ ಮಹತ್ವ ಅದ. ಅದರ ಜೊತೆಗೆ ನಾವು ಉಪವಾಸ ಮಾಡುವುದರಿಂದ ಅಷ್ಟೇ ಮಹತ್ವ, ನಮ್ಮ ಆರೋಗ್ಯಕ್ಕೂ ಅಷ್ಟು ಒಳ್ಳೆಯದು. ಇವತ್ತು ಈ ಜಯ ಏಕಾದಶಿ ಮಹತ್ವ ಏನಪ್ಪಾ ಅಂತಂದ್ರೆ, ಈ ಪುರಾಣದೊಳಗೆ ಹೇಳಿದ್ದನ್ನ ಹೇಳ್ತೀನಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ್ದದ, ಯಾರು ಈ ಏಕಾದಶಿಯನ್ನ ಉಪವಾಸವನ್ನು ಆಚರಿಸ್ತಾರ ಅವರು ಮರಣಾನಂತರ ಪಿಶಾಚಿಯಾಗಿ ಅಲೆದಾಡಬೇಕಿಲ್ಲ, ಅವರ ಆತ್ಮಕ್ಕೆ ಮುಕ್ತಿ ಸಿಗ್ತದ ಅಂತ ಹೇಳದ. ನೋಡ್ರಿ ಎಷ್ಟು ಮಹತ್ವ. ಈಗೆಲ್ಲ ನಾವು ನೋಡ್ತೀವಿ, ಭಾಳ ಅದರಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ರ. ಈಗೆಲ್ಲ ಜಾಸ್ತಿ ಪಿಶಾಚಿ ಕಾಟ ಅದು ಇದು ಅಂತ ಹಿಂಗೆಲ್ಲ ನೋಡ್ತೀವಿ. ಏಕಾದಶಿ ಒಂದೇ ಮಾಡ್ಲಾರ್ದಕ್ಕೆ ಹಂಗಲ್ಲ, ಆಕ್ಸಿಡೆಂಟ್ ಆಗಿ ಅರ್ಧ ಆಯುಷಿಗಳಾಗಿರ್ತಾರೆ ಅಂಥವ್ರು ಇನ್ನೂ ಬಾಳಿ ಬದುಕಬೇಕನ್ನೋ ಆಸೆ ಇರ್ತದೆ, ಅಂಥವ್ರು ಆಗ್ತಾರೆ. ಇವೆಲ್ಲ ಸಾಕಷ್ಟು ಅದ್ರ ಹಿಂದೆ ಹೋದ್ರೆ ಅದನ್ನು ಹಾಗೆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಎಕ್ಸ್ಪ್ಲೇನ್ ಮಾಡೋಣಂತ ತಿಳ್ಕೊಳ್ಳೋಣಂತ. ಇವತ್ತು ಜಯ ಏಕಾದಶಿ ಅದ. ಆದಷ್ಟು ಏಕಾದಶಿ ಅಂದ ತಕ್ಷಣನೇ ನೀವೆಲ್ಲ ಉಪವಾಸ ಅದು ಗೊತ್ತೇ ಇರ್ತದೆ. ದಶಮಿ ತಿಥಿ ಒಂದು ಊಟ, ಏಕಾದಶಿ ಅಂತೂ ಪೂರ್ಣ ಉಪವಾಸ, ದ್ವಾದಶಿ ಕೂಡ ಒಂದು ಊಟ, ಈ ಥರ ಇರ್ತದೆ. ಎಲ್ಲ ನಿಮಗೆಲ್ಲ ಗೊತ್ತದ. ಮತ್ತು ಹಿಂಗೇನೆ ಏಕಾದಶಿ ದಿವಸ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಉಪವಾಸ ಇರಲಿಕ್ಕೆ ಟ್ರೈ ಮಾಡೋದು. ಮತ್ತು ಆರೋಗ್ಯವಂತರಿಗೆ ನಾ ಹೇಳೋದು, ಈಗ ಒಬ್ಬೊಬ್ಬರಿಗೆ BP ಗುಳಿಗೆ, ಶುಗರ್ ಗುಳಿಗೆ, ಅವು ಇವು ಏನೇನೋ ಇರ್ತಾವ. ಅಂಥವ್ರು ಏನದ, ನಿಮ್ಮ ಆರೋಗ್ಯಕ್ಕೆ ಅನುಗುಣವಾಗಿ ಡಾಕ್ಟರ್ ಸಜೆಷನ್ ಏನು ಸಜೆಸ್ಟ್ ಮಾಡಿರ್ತಾರೆ, ನಿಮಗೆ ಏನು ತಿನ್ಲಿಕ್ಕೆ ಮಾಡಿರ್ತಾರ ಅದನ್ನ ಮಾಡ್ರಿ. ಆದಷ್ಟು ನೀವು ಕೂಡ ಅನ್ನ ಮಾತ್ರ ತಿನ್ಲಿಕ್ಕೆ ಹೋಗ್ಬೇಡ್ರಿ. ದಶಮಿ ಇಂಥವು ಏನು ಮಾಡ್ಕೋತೀರೋ, ನಿಮಗೆ ಏನು ಎವ್ರಿ ಏಕಾದಶಿಯನ್ನ ಹೆಂಗೆ ಆಚರಣೆ ಮಾಡ್ತೀರಿ, ಉಪವಾಸ ಆಚರಣೆ ಆ ಥರ ಇರಲಿ. ಆದರೆ ಹೆಲ್ದಿ ಇದ್ದವರು, ಯಾವುದೇ ತರಹದ ಸಮಸ್ಯೆ ಇರಲಾರ್ದವರು ದಯಮಾಡಿ ಏನೂ ತಿನ್ಲಿಕ್ಕೆ ಹೋಗಬೇಡ್ರಿ. ಇದು ನನ್ನ ಕಡೆಯಿಂದ ಕಿವಿ ಮಾತು. ಯಾಕಂದ್ರೆ ನಿಮಗೆ ಸೈಡ್ ಏನರ ಪ್ರಾಬ್ಲಮ್ ಇದ್ದವರು, ಗುಳಿಗೆ ಇಂಥವ್ರು ಇದ್ದವ್ರು ಮಾತ್ರ ಅವ್ರಿಗೆ ನಾವು ಏನೂ ಹೇಳೋದು ತಪ್ಪಾಗ್ತದೆ. ಯಾಕಂದ್ರೆ ಆರೋಗ್ಯ ನಿಮ್ದು ನೋಡಿಕೊಂಡು ಮಾಡ್ರಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ರಂಗೋಲಿ. ನಾನಂತೂ ಇಷ್ಟು ಮಾಡಿರ್ತೀನಿ ನೋಡ್ರಿ. ಇವತ್ತಿನ ದಿವಸ ಏಕಾದಶಿ ಅಂದ ಕೂಡಲೇ ರಂಗೋಲಿ ಆಸ್ ಇಟ್ ಈಸ್ ಆಗಿ ಮನೆ ಮುಂದೆ, ಮತ್ತು ದೇವ್ರ ಮುಂದೆ ಯಾವ ರಂಗೋಲಿ ಅಂತಂದ್ರೆ, ಯಾವುದೇ ಏಕಾದಶಿಗೂ ಬಹಳ ಮಹತ್ವದ್ದು ಅಂತಂದ್ರೆ ವಿಷ್ಣುವಿನ ಆರಾಧನೆ ಬಹಳ ಶ್ರೇಷ್ಠ ಇರ್ತದೆ. ಹಂಗೇನೆ ಜಯ ಏಕಾದಶಿ ಕೂಡ. ವಿಷ್ಣು ಅಂದ್ರೆ ಕೃಷ್ಣ ಪರಮಾತ್ಮ, ಅದು ಮಹತ್ವದ್ದೇ ಇರ್ತದ. ವಿಷ್ಣು ಸಹಸ್ರನಾಮ ಪಠಣೆ, ಅದ್ರ ಜೊತೆಗೆ ಶಂಖ ಚಕ್ರ ಪದ್ಮ ಇವನೇನದ ಎಷ್ಟು ಹಾಕಿದ್ರೂ ಅಷ್ಟನ್ನ ನಡೀತದ. 10 ಅಟ್ಲೀಸ್ಟ್ ಒಂದು 10 ಆದ್ರೆ ರಂಗೋಲಿ ಒಳಗೆ ಹಾಕಿ ನಾಮಸ್ಮರಣೆ, ದೇವರ ನಾಮಸ್ಮರಣೆ ಅಗ್ದಿ ಮನಸಾಪೂರ್ವಕವಾಗಿ ನಿಶ್ಚಿಂತೆಯಿಂದ ಇವತ್ತು ಏಕಾದಶಿ ದಿವಸ ನಾ ಮಾಡ್ತೀನಿ ರೀ. ಯಾಕಂದ್ರೆ ಅಡ್ಗಿ ಗದ್ಲ ಅದು ಇದು ಟಿಫನ್ನು ನಮ್ಮ ಮನೆ ಒಳಗೆ ಇವತ್ತು ಏನೂ ಇರಂಗಿಲ್ಲ. ಹಾಗಾಗಿ ಭಾಳ ಇವತ್ತು ಮೈಂಡ್ ಕೂಲ್ ಇರ್ತದೆ, ಎಲ್ಲಾನು ಸಾವಕಾಶ ಚಂದ. ಯಾಕಂದ್ರೆ 9:30 ತನಕ ನಾನು ಸ್ಕೂಲ್ ಟೈಮ್ ಆಗೋ ತನಕ ನಂದು ಮುಗಿಸ್ಕೊಂಡು ನಾನು ಹೋಗ್ಬೋದು. ಎಲ್ಲ ಟೈಮ್ ಇವತ್ತು ನಂದೇ ಇರ್ತದೆ. ಹಾಗೆ ಏನು ಏಕಾದಶಿ ದಿವಸ ದೇವರ ಕಾರ್ಯನೇ ಜಾಸ್ತಿ ಮಾಡೋದು ಬಹಳ ಉತ್ತಮ ಅಂತ ತಿಳ್ಕೊಂಡು, ನಮ್ಮದೇ ಆದ ಬಹಳಷ್ಟು ಇರ್ತಾವ, ಮುಗಿಯಂಗೆ ಇಲ್ರಿ. ಬಟ್ಟೆ ಮಡಿಚಿಡು ಇಡು ಇರ್ತಾವ, ಒಕ್ಕೊಳ್ಳೋದು ಇರ್ತಾವ, ಅವನ್ನ ಯಾವ ಪರ್ಸ್ನಲ್ ವರ್ಕ್ ಮಾಡಂಗಿಲ್ಲ. ಇವತ್ತು ಒಂದು ದಿವಸ ಆದರೂ ದೇವ್ರದ್ದು ಮಾಡೋಣ ಅಂತ ತಿಳ್ಕೊಂಡು, ಮತ್ತು ದೇವರ ಉಪಕರಣಿ ತಿಕ್ಕೋದು, ಬತ್ತಿ ಮಾಡೋದು, ಬತ್ತಿ ತೊಯ್ಸಿಡೋದು, ಇದ್ರೊಳಗೆ ಟೈಮ್ ಹೋಗ್ಬಿಡ್ತದೆ. ಇರೋದೇ ಟೈಮ್ ಒಂದು 2 hours ಸಿಕ್ಕಿರ್ತದ್ರಿ ನನಗೆ ಮಧ್ಯಾಹ್ನ. ಮತ್ತು ಇವತ್ತು ಅದರೊಳಗೆ ಶನಿವಾರದ ಸ್ವಲ್ಪ ಜಾಸ್ತಿ ಸಿಗ್ತದೆ. ಅದಕ್ಕೇನದ ಬಂದ ಮೇಲೆ ನನ್ನ ವರ್ಕು ಪ್ಲಸ್ ಅದ್ರ ಜೊತೆಗೆ ದೇವ್ರ ವರ್ಕು, ಅದ್ರ ಜೊತೆಗೆ ನನ್ನ ವರ್ಕು, ಈ ಟೈಪ್ ಮಾಡ್ಕೋತೀನಿ. ಇವತ್ತೊಂದು ಸ್ವಲ್ಪ ಬತ್ತಿ ಮತ್ತು ಬತ್ತಿ ತೊಯ್ಸಿಡೋದು, ಹಂಗೆ ಉಪಕರಣಿ ತೊಳೆಯೋದು, ಅದು ವಿಡಿಯೋ ಮಾಡ್ಲಿಕ್ಕಾದ್ರೆ ಮಾಡಿ ಅಪ್ಲೋಡ್ ಮಾಡಿರ್ತೀನಿ. ನಾಳೆ ವಿಡಿಯೋದೊಳಗೆ ಮರ್ಜ್ ಮಾಡ್ತೀನಿ ರೀ. ನೋಡ್ರಿ, ವಿಷ್ಣು ಪಾದ ತೆಗೆದುಬಿಟ್ಟಿರ್ತೀನಿ, ನೀವು ನೋಡಿರಿ. ಹಾಗೆ ನಮ್ಮ ದಿನನಿತ್ಯದ ರಂಗೋಲಿಗಳು
ಲಕ್ಷ್ಮೀ ಹೃದಯ, ನಾರಾಯಣ ಹೃದಯ ರಂಗೋಲಿ ಅವು ಅಂತೂ ಅಷ್ಟು ಮಹತ್ವದ್ದು. ನಾನಂತೂ ದಿನನಿತ್ಯ ಹಾಕ್ಲಿಕತ್ತೀನಿ, ನೋಡ್ತೀರಿ ನೀವು. ಈಗ ಏನಿಲ್ಲ ಅಂದರೂ 1 ಇಯರ್ ಮೇಲೆ ಆಯ್ತು ರೀ. ಅದರಿಂದ ಅಷ್ಟು ಚೇಂಜಸ್ಸು ಅದ. ನಮ್ಗೆ ಗೊತ್ತಿರ್ಲಾರ್ದು, ನಂಬಿಕೆ ಇರ್ಲಾರ್ದವ್ರಿಗೆ ಅನಿಸಿರ್ತದೆ ಇದರಿಂದ ಏನು ಇಷ್ಟು ರಂಗೋಲಿ ತೆಗೆದ್ರ ಅಂತ ಅಂತೀರಿ ನೀವು ಬರೀ ಹಾಕಿ ನೋಡ್ರಿ, ಅಷ್ಟು ಮಹತ್ವದ್ದು. ಒಂದೊಂದು ರಂಗೋಲಿ ಒಳಗೂ ಅಷ್ಟು ದೈವಿ ಶಕ್ತಿ ಇರ್ತದೆ. ನಮ್ಮ ಮನಸ್ಸಿನ ಕಾರ್ಯಗಳಾಗ್ತಿರ್ತಾವ. ಯಾಕೆ ಅಷ್ಟು ಫಲಗಳನ್ನು ಕೊಡ್ತಾವ ರಂಗೋಲಿಗಳು ಅಂತಂದ್ರೆ, ನಾವು ರಂಗೋಲಿ ಹಾಕಬೇಕಾದ್ರೆ ಬೇರೆ ಯಾವುದೇ ಕೆಟ್ಟ ವಿಚಾರಗಳನ್ರಿ ಏನೂ ಇರಂಗಿಲ್ಲ ರೀ ನಮ್ಮ ತಲೆ ಒಳಗೆ. ಅವಾಗ ದೇವರ ನಾಮಸ್ಮರಣೆ ಮಾಡ್ತಾ ನಾವೇನು ರಂಗೋಲಿ ಹಾಕ್ತೀವಲ್ರಿ ಅದು ನಮಗೆ ಗೊತ್ತಿರಲಾರ್ದೆ ಫಲ ಬರ್ತದೆ ನೋಡ್ರಿ, ಅಷ್ಟು ಮಹತ್ವದ್ದು. ಮತ್ತು ಶಂಖ, ಚಕ್ರ, ಪದ್ಮ, ಸೀತಾ ಶರಗು ಇವೆಲ್ಲನೂ ಹಾಕಿರ್ತೀನಿ. ಆಕಳ ಪಾದ, ಮತ್ತು ಶ್ರೀನಿವಾಸನ ನಾಮ, ವೆಂಕಟರಮಣನ ನಾಮ ಹಾಕಿರ್ತೀನಿ. ಇಲ್ಲ ಇವಿಷ್ಟು ರಂಗೋಲಿಗಳು, ದಿನನಿತ್ಯದ ರಂಗೋಲಿ ಜೊತೆಗೆ ಏಕಾದಶಿ ರಂಗೋಲಿ. ಮತ್ತು ಮೊನ್ನೆ ಲಾಸ್ಟ್ ಏಕಾದಶಿ ಕೇಳಿದ್ರಿ ನೀವು, ಫುಲ್ ಹಾಡ ಹಾಕಲಿಲ್ಲ ಏಕಾದಶಿದು ಅಂಥೇಳಿ ಭಾಳ ಮಂದಿ ಒಂದು 3-4 ಕಮೆಂಟ್ಸ್ ಬಂದಿದ್ದು. ಅದಕ್ಕೇನದ ಇವತ್ತು ಆ ಹಾಡ ಹಾಕ್ಲಿಕತ್ತೀನಿ ರೀ ಏಕಾದಶಿದು. ಯಾರು ಬರ್ದಾರ ಗೊತ್ತಿಲ್ಲ, ಗೊತ್ತಾದ್ರೆ ಅದನ್ನು ತಿಳಿಸ್ತೀನಿ. ಅದು ಮಹತ್ವನೂ ಅಷ್ಟದ, ಕೇಳುಣ್ರಿ ಆ ಹಾಡ. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಗೋವು ಕೊಂದ ಪಾಪ ವಿಪ್ರರ 1000 ಜೀವ ಹತ್ಯದ ಮಾಡಿದ ಪಾಪವು. ಗೋವು ಕೊಂದ ಪಾಪ ವಿಪ್ರರ 1000 ಜೀವ ಹತ್ಯದ ಮಾಡಿದ ಪಾಪವು. ಭಾವಜನಯ್ಯ ನದಿ ನದಿ ಉಂಡವರನು, ಭಾವಜನಯ್ಯ ನದಿ ನದಿ ಉಂಡವರನು ಕಿವಿನೊಳಗೆ ಹಾಕಿ ಕುದಿಸುವ ಯಮನು. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು. ಒಂದೊಂದು ಅಗಳಿಗೆ ಕೋಟಿ ಕೋಟಿ ಕ್ರಿಮಿಗಳು, ಅಂದಿನ ಅನ್ನವು ನಾಯಿ ಮಾಂಸವು. ಮಂದರಧರನ ದಿನದಿ ಉಂಡವರನು, ಮಂದರಧರನ ದಿನದಿ ಉಂಡವರನು ಹಂದಿಯ ಸುಡುವಂತೆ ಸುಡಿಸುವ ಯಮನು. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಅನ್ನ ಉದಕ ತಾಂಬೂಲ ದರ್ಪಣಗಳು, ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು. ಅನ್ನ ಉದಕ ತಾಂಬೂಲ ದರ್ಪಣಗಳು, ಚೆನ್ನ ವಸ್ತ್ರಗಳೆಲ್ಲ ವರ್ಜಿತವು. ತನ್ನ ಸತಿಯ ಸಂಗ ಮಾಡಿದ ಮನುಜನ, ತನ್ನ ಸತಿಯ ಸಂಗ ಮಾಡುವ ಮನುಜನ ಬೆನ್ನಲ್ಲಿ ಕರುಳು ತೆಗೆಯುವ ಯಮನು. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆ. ಜಾವದ ಜಾಗೃತ ಕ್ರತು 4000, ಜಾವ 4ರ ಫಲಕ್ಕೆ ಮಿತಿ ಇಲ್ಲವು. ಜಾವದ ಜಾಗೃತ ಕ್ರತು 4000, ಜಾವ 4ರ ಫಲಕ್ಕೆ ಮಿತಿ ಇಲ್ಲವು. ದೇವದೇವನದಿ ನಿದ್ರೆಗೈವಾನ, ದೇವದೇವನದಿ ನಿದ್ರೆಗೈವಾನ ಗಾವಿಯಲಿಯೋಳು ಹಾಕಿ ಹುರಿಯುವ ಯಮನು. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ. ಇಂತು ಏಕಾದಶಿ ಉಪವಾಸ ಜಾಗರ, ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ. ಇಂತು ಏಕಾದಶಿ ಉಪವಾಸ ಜಾಗರ, ಸಂತತ ಕ್ಷೀರಾಬ್ಧಿ ಶಯನನ ಪೂಜೆ. ಸಂತುಷ್ಟಯಿಂದಲಿ ಮಾಡಿದ ಜನರಿಗೆ, ಸಂತುಷ್ಟಯಿಂದಲಿ ಮಾಡಿದ ಜನರಿಗೆ ನಂತ ಫಲವನಿವ ಪುರಂದರ ವಿಠಲ. ಹರಿದಿನದಲ್ಲಿ ಉಂಡ ನರನಿಗೆ ಘೋರ ನರಕ ತಪ್ಪದು ಎಂದು ಶ್ರುತಿ ಸಾರುತ್ತಲಿದೆಯೋ.
ನೋಡಿದ್ರಲ್ಲ, ಇವತ್ತಿನ ಏಕಾದಶಿ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡೆ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ.